ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನೋ ಒಂದು ಗೃಹಜ್ಯೋತಿ ಯೋಜನೆ ಈಗ ಕರ್ನಾಟಕ ರಾಜ್ಯಾದ್ಯಂತ ತುಂಬ ಜನರು ಅಪ್ಲಿಕೇಶನ್ ಹಾಕಿ ಅದರ ಒಂದು ಉಪಯೋಗ ಪಡ್ತಾ ಇರುವಂಥದ್ದು ನಿಮಗೂ ಕೂಡ ಗೊತ್ತಿರೋವಂಥ ವಿಷಯ. ಈ ಒಂದು ಗೃಹಜ್ಯೋತಿ ಹೊಸ ಮಾಹಿತಿ ಏನಂದ್ರೆ, ಗೃಹಜ್ಯೋತಿ ಯೋಜನೆ ಮೂಲಕ ಯಾರೆಲ್ಲ ಒಂದು ಅರ್ಜಿ ಸಲ್ಲಿಸಿರ್ತೀರ, ಓನರ್ ಆಗಿರ್ಬೋದು ಮತ್ತು ಬಾಡಿಗೆದಾರರಾಗಿರ್ಬೋದು, ಇಲ್ಲಿ ಅವರಿಗೆ ಒಂದು ಹೊಸ ಇಂಪಾರ್ಟೆಂಟ್ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ. ಇಲ್ಲಿ ಏನು ಒಂದು ಗೃಹಜ್ಯೋತಿ ಯೋಜನೆಯ ಇಂಪಾರ್ಟೆಂಟ್ ಮಾಹಿತಿ ಏನು ಅಂದ್ರೆ, ಈಗ ನೀವು ಬಾಡಿಗೆ ಮನೆಯಲ್ಲಿ ಇರ್ಬೋದು ಅಥವಾ ಸ್ವಂತ ಮನೆಯಲ್ಲಿ ಇರ್ಬೋದು, ಆದರೆ ಈಗ ನೀವು ಇರುವಂಥ ಏನು ಒಂದು ಮನೆಗೆ ಗೃಹಜ್ಯೋತಿ ಅಪ್ಲಿಕೇಶನ್ನ ಹಾಕಿರ್ತೀರ. ಗೃಹಜ್ಯೋತಿ ಅಪ್ಲಿಕೇಶನ್ ನೀವು ಈಗ ಪ್ರೆಸೆಂಟ್ ಇರುವಂಥ ಒಂದು ಅಡ್ರೆಸ್ಸು ಅಥವಾ ಮನೆಗೆ ಗೃಹಜ್ಯೋತಿ ಯೋಜನೆ ಬಳಕೆ ಮಾಡ್ಕೊಳ್ತಾ ಇರ್ತೀರ, ಅದರಲ್ಲಿ ಅಪ್ಲಿಕೇಶನ್ ಹಾಕಿ. ಆದರೆ ನೀವು ಬಾಡಿಗೆ ಮನೆಯಲ್ಲಿ ಇರುವಂಥವರು ಮತ್ತು ಓನರ್ಸ್, ನೀವು ಏನಾದರೂ ಇನ್ನೊಂದು ಮನೆಗೆ ನೀವು ಶಿಫ್ಟ್ ಆಗಿದ್ರಿ, ಬೇರೆ ಮನೆಗೆ ನೀವು ಶಿಫ್ಟ್ ಆಗಿ ಬಾಡಿಗೆದಾರರು ಕೂಡ ಇರುವಂಥ ಮನೆಯನ್ನು ಬಿಟ್ಟು ಬೇರೆ ಮನೆಗೆ ಏನಾದರೂ ಶಿಫ್ಟ್ ಆಗಿದ್ದರೆ ಅವರು ಯಾವ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕು. ಯಾಕೆ ಅಂತಂದರೆ, ಈಗ ನೋಡಿ, ಗೃಹಜ್ಯೋತಿ ಯೋಜನೆಗೆ ಈಗ ಇರುವಂಥ ಒಂದು ಯೋಜನೆ ಜಾರಿಗೆ ಬಂದಾಗ ಯಾರು ಬಾಡಿಗೆ ಮನೆಯಲ್ಲಿ ಯಾವ ಮನೆಯಲ್ಲಿದ್ದರೋ ಆ ಮನೆಗೆ ಒಂದು ಆರ್ ಸಂಖ್ಯೆಗೆ ಅವರ ಆಧಾರ್ ಕಾರ್ಡು ಲಿಂಕ್ ಆಗಿರುತ್ತೆ. ಯಾರ್ದಂದರೆ ಯಾರು ಬಾಡಿಗೆ ಇರ್ತಾರೆ ಅವರ ಆಧಾರ್ ಕಾರ್ಡ್ನ ಅವರ ಇರುವಂಥ ಪ್ರೆಸೆಂಟ್ ಮನೆಗೆ ಲಿಂಕ್ ಆಗಿರುತ್ತೆ. ಅವರು ಈಗ ಆ ಮನೆಯನ್ನು ಬಿಟ್ಟು ಮತ್ತೆ ಒಂದು ಬೇರೆ ಮನೆಗೆ ಶಿಫ್ಟ್ ಆಗಿರ್ತಾರೆ. ಅದಾದಾಗ ಏನು ಮಾಡ್ಕೋಬೇಕು, ಅಲ್ಲಿ ಡಿ ಲಿಂಕ್ನ ಮಾಡೋಕ್ಕೆ ಆಪ್ಷನ್ಸ್ ಕೊಟ್ಟಿದೆ ಸರ್ಕಾರ, ಚೇಂಜಸ್ ಕೂಡ ಮಾಡಿರುವಂಥದ್ದು. ಅದನ್ನೇ ಒಂದು ಇಂಪಾರ್ಟೆಂಟ್ ಮಾಹಿತಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಉಚಿತವಾದಂಥ ಸಬ್ಸ್ಕ್ರೈಬು, ನೀವೇನು ದುಡ್ಡು ಕೊಡುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ. ನೀವು ಗೃಹಜ್ಯೋತಿ ಯೋಜನೆ ಡಿ ಲಿಂಕ್ ಯಾವ ರೀತಿ ಮಾಡುವುದು ಅಂತ ಇಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಏನು ಗೃಹಜ್ಯೋತಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಗೃಹಜ್ಯೋತಿ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇದು ಪಂಚ ಗ್ಯಾರಂಟಿಯ ಒಂದು ಅಫಿಷಿಯಲ್ ವೆಬ್ಸೈಟ್. ಇದು ಗ್ಯಾರಂಟಿ ಸ್ಕೀಮಿನ ಒಂದು ನೋಡಿ. ಇಲ್ಲಿ ಗೃಹಜ್ಯೋತಿ ಯೋಜನೆ ನೋಂದಣಿಗೆ ಇಲ್ಲಿ ಕ್ಲಿಕ್ ಮಾಡಿ ಅಂತ ಇಲ್ಲಿ ತೋರಿಸ್ತಿದೆ. ಗೃಹಜ್ಯೋತಿ ಯೋಜನೆಯಿಂದ ಡಿ ಲಿಂಕ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ತೋರಿಸುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಡಿ ಲಿಂಕ್ ಮಾಡುವ ಒಂದು ಲಿಂಕ್ ಇಲ್ಲಿ ಬರುತ್ತೆ ನೋಡಿ ಸ್ನೇಹಿತರೆ. ನೀವು ಕೂಡ ಇಲ್ಲಿ ನೋಡ್ಕೊಳ್ಬೋದು. ಕರ್ನಾಟಕ ಸರ್ಕಾರ, ಗೌರ್ಮೆಂಟ್ ಆಫ್ ಕರ್ನಾಟಕ, ಗೃಹಜ್ಯೋತಿ ಯೋಜನೆಯಿಂದ ಡಿ ಲಿಂಕ್ಗಾಗಿ ಅರ್ಜಿ ಅಂತ ಬರುತ್ತೆ. ಈ ಫಾರಮ್ ಅಪ್ಲಿಕೇಶನ್ ಫಾರ್ ಡಿ ಲಿಂಕ್ ಗೃಹಜ್ಯೋತಿ ಸ್ಕೀಮ್. ಈ ಸ್ಕೀಮ್ಗೆ ಇಲ್ಲಿ ನೀವು ಅರ್ಜಿನ ಸಲ್ಲಿಸಬೇಕು. ಯಾವ ರೀತಿ ಅರ್ಜಿನ ಸಲ್ಲಿಸೋದು ಅಂತಂದ್ರೆ, ನೀವು ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಆಧಾರ್ ಸಂಖ್ಯೆ ನಮೂದಿಸಿ ಗೃಹಜ್ಯೋತಿಯಿಂದ ನೋಂದಾಯಿತ ಆಧಾರ್ ಸಂಖ್ಯೆ, ಅಂದರೆ ಗೃಹಜ್ಯೋತಿಗೆ ನೀವು ಯಾರು ಅಪ್ಲಿಕೇಶನ್ ಹಾಕಿರ್ತೀರ ಅವರು ಇಲ್ಲಿ ಅವರ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಹಾಕಿ ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಅವರ ಒಂದು ಡೀಟೇಲ್ಸ್ ಓಪನ್ ಆಗುತ್ತೆ. ಏನು ಗೃಹಜ್ಯೋತಿಗೆ ಅಪ್ಲಿಕೇಶನ್ ಹಾಕಿರ್ತಾರೆ ಅವರ ಡೀಟೇಲ್ಸ್ ಓಪನ್ ಆಗುತ್ತೆ. ಅಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ಈಸಿಯಾಗಿದೆ. ಇದು ಯಾವುದೇ ಒಂದು ರಿಸ್ಕ್ ಇರುವಂಥ ಕೆಲಸ ಅಲ್ಲ. ನೀವು ಈಸಿಯಾಗಿ ನೀವು ಮಾಡ್ಕೊಂಡು ಬಿಡ್ತೀರ. ಈ ರೀತಿಯಾಗಿ ನೀವು ಆಧಾರ್ ಸಂಖ್ಯೆ ಹಾಕಿ ಗೆಟ್ ಡೀಟೇಲ್ಸ್ ಅಂತ ಕೊಟ್ಟರೆ ಅಲ್ಲಿ ಮುಂದೆ ಸ್ಟೆಪ್ಗಳು ಓಪನ್ ಆಗುತ್ತೆ, ನೀವು ಮಾಡ್ಕೊಳ್ಬೋದು. ಅಲ್ಲಿ ಲಾಸ್ಟಲ್ಲಿ ಆರ್ ಸಂಖ್ಯೆ ಒಂದು ಏನು ಡೀಟೇಲ್ಸ್ ಇರುತ್ತೋ ಅವ್ರದ್ದು ಎಲ್ಲ ಡೀಟೇಲ್ಸ್ನ ಹಾಕಿ ನೀವು ಅಲ್ಲಿ ಸಬ್ಮಿಟ್ ಕೊಟ್ರಿ ಅಂತಂದ್ರೆ ಅದು ನಿಮ್ಮ ಒಂದು ಅಪ್ಲಿಕೇಶನ್ ಅಲ್ಲಿ ಡಿ ಲಿಂಕ್ ಆಗಿಬಿಡುತ್ತೆ. ನೀವು ಇರುವಂಥ ಬಾಡಿಗೆ ಮನೆಯಲ್ಲಿ ಇರುವಂಥವ್ರ ಆ ಮನೆ ಲಿಂಕ್ ನಿಮಗೆ ಡಿ ಲಿಂಕ್ ಆಗಿಬಿಡುತ್ತೆ. ಮತ್ತು ನೀವು ಬೇರೆ ಮನೆಗೆ ಹೋಗ್ಬೇಕಂದ್ರೂ ಕೂಡ ಮೊದಲು ಯಾರು ಇರ್ತಾರೆ ಆ ಮನೆಯಲ್ಲಿ, ಆ ಮನೆ ಬಿಟ್ಟೋದಂಥವ್ರು ಕೂಡ ಡಿ ಲಿಂಕ್ ಮಾಡ್ಕೊಂಡಿರ್ಬೇಕು. ಇದು ಇಂಪಾರ್ಟೆಂಟು ಮಾಹಿತಿ ಆಗಿರುತ್ತೆ ನೋಡಿ. ಇಲ್ಲಿ ನೀವು ಯಾವ ರೀತಿ ಒಂದು ಈ ಮನೆ ಬಿಟ್ಟು ಇನ್ನೊಂದು ಮನೆಗೆ ಶಿಫ್ಟ್ ಆಗಿರ್ತೀರ, ಈ ಮನೆಯಲ್ಲಿ ನೀವು ಡಿ ಲಿಂಕ್ ಮಾಡ್ಕೊಂಡು ಹೋಗಿರ್ತೀರ, ಅದೇ ರೀತಿಯಾಗಿ ನೀವು ಮತ್ತೆ ಒಂದು ಶಿಫ್ಟ್ ಆಗಿರುವಂಥ ಒಂದು ಮನೆಗೆ ಬೇರೆ ಇದ್ದಂಥವರು ಲಿಂಕ್ ಮಾಡಿರ್ತಾರೆ.
ಅವ್ರದ್ದು ಕೂಡ ಲಿಂಕ್ ಮಾಡ್ಕೊಂಡು ಹೋಗಿದ್ರು ಅಂತಂದ್ರೆ ನಿಮ್ಗೆ ಅದು ನಿಮ್ಮ ಒಂದು ಅಪ್ಲಿಕೇಶನ್ ಮತ್ತೆ ಹೊಸ್ದಾಗಿ ಹಾಕ್ಬೇಕಾಗುತ್ತೆ. ನೀವು ಇಲ್ಲಿ ಲಿಂಕ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ನ ಹಾಕ್ಬೋದು ಸ್ನೇಹಿತರೆ. ಈ ಒಂದು ಇಂಪಾರ್ಟೆಂಟ್ ಮಾಹಿತಿ ಯಾಕೆ ಅಂತಂದರೆ ಇದು ತುಂಬ ಜನರಿಗೆ ಕನ್ಫ್ಯೂಸ್ ಬಾಡಿಗೆದಾರರಿಗೂ ಏನು ಮನೆ ಬಾಡಿಗೆ ಕೊಟ್ಟಿರ್ತಾರೆ ನೋಡಿ ಅವ್ರಿಗೂ ಕೂಡ ಇದು ಮಾಹಿತಿ ಇರಬೇಕು. ಯಾಕಂತಂದರೆ ಹೀಗೆ ಇರುವಂಥ ಒಂದು ಮನೆಯಲ್ಲಿ ಬೇರೆ ಬೇರೆ ಯಾರಾದರೂ ಇರ್ತಾರೆ. ಹಾಗಾಗಿ ಅವರು ಮನೆ ಬಿಟ್ಟು ಹೋಗುವಂಥ ಸಂದರ್ಭದಲ್ಲಿ ಅವರು ಕೂಡ ರಿಕ್ವೆಸ್ಟ್ ಮಾಡಿ ನಿಮ್ಮ ಒಂದು ಅಪ್ಲಿಕೇಶನ್ ಏನು ಗೃಹ ಜ್ಯೋತಿ ಯೋಜನೆ ಲಿಂಕ್ ಮಾಡ್ಕೊಳ್ಳಿ ಅಂತ ಅವ್ರಿಗೂ ಕೂಡ ಅವರು ಮಾಹಿತಿ ಕೊಡಬೇಕಾಗತ್ತೆ ಮನೆ ಓನರ್ಗಳು. ಈ ರೀತಿಯಾಗಿ ನೀವೇನಾದರೂ ಹೇಳಿಲ್ಲ ಅಂತಂದರೂ ಕೆಲವರಿಗೆ ಅವರು ಬೇಕಂತ ಉದ್ದೇಶಪೂರ್ವಕವಾಗಿ ಯಾರು ಬಿಟ್ಟು ಹೋಗೋದಿಲ್ಲ, ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಯಾರು ಲಿಂಕ್ ಮಾಡ್ಕೊಳ್ಳಾರ್ದೆ ಹೋಗ್ತಾರೆ ಅವ್ರು ಮುಂದೆ ಒಂದು ಬೇರೆ ಮನೆಯಲ್ಲಿ ಇರಬೇಕಂದ್ರೆ ಅವರಿಗೂ ಕೂಡ ಸಮಸ್ಯೆ ಆಗುತ್ತೆ. ಈಗ ಇಲ್ಲಿ ಲಿಂಕ್ ಮಾಡ್ಕೊಂಡು ಹೋಗಿಲ್ಲ ಅಂದ್ರೆ ಅವರು ಅಲ್ಲಿ ಒಂದು ಏನು ಅಪ್ಲಿಕೇಶನ್ ಬೇರೆ ಮನೆಯಲ್ಲಿ ಗೃಹ ಜ್ಯೋತಿಗೆ ಲಿಂಕ್ ಮಾಡಬೇಕು ಅಂದರೆ ಅವ್ರಿಗೂ ಕೂಡ ಬರೋದಿಲ್ಲ. ಇಲ್ಲಿ ಲಿಂಕ್ ಇರುತ್ತಲ್ಲ ಆ ಲಿಂಕ್ ಅಲ್ಲಿ ತೋರಿಸುತ್ತೆ ಸ್ನೇಹಿತರೆ. ಅದಕ್ಕಾಗಿ ಎಲ್ಲರೂ ಕೂಡ ಅರ್ಥಕೊಳ್ಬೇಕಾಗತ್ತೆ. ಇದು ಇರುವಂಥವ್ರು ಕೂಡ ಜವಾಬ್ದಾರಿಯುತ ಅವರು ಕೆಲಸವನ್ನು ಮಾಡಬೇಕಾಗತ್ತೆ. ಅವರು ಕೂಡ ಲಿಂಕ್ ಮಾಡ್ಕೊಳ್ದೆ ಹೋದರೆ ಅವರು ಬೇರೆ ಕಡೆ ಹೋದರೆ ಅವ್ರಿಗೂ ಸಮಸ್ಯೆ ಆಗುತ್ತೆ. ಅಪ್ಲಿಕೇಶನ್ ಇದು ಈಸಿಯಾಗಿ ಲಿಂಕ್ ಆದ ನಂತರ ಲಿಂಕು ಮೊಬೈಲಲ್ಲೇ ಮಾಡ್ಕೋಬೋದು ಮತ್ತು ಲಿಂಕ್ ಮಾಡ್ಕೊಳ್ಬೇಕಂದ್ರೂ ಮೊಬೈಲಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದು, ಯಾವುದೇ ಸಮಸ್ಯೆ ಇಲ್ಲ. ಈಸಿಯಾಗಿ ನೀವು ನೋಡಿ ಲಿಂಕ್ನು ಕೂಡ ಮಾಡ್ಕೊಳ್ಬೋದು ಮತ್ತು ಬೇರೆ ಮನೆಗೆ ಹೋಗಿ ನಿಮ್ಮ ಗೃಹ ಜ್ಯೋತಿ ಯೋಜನೆ ಲಿಂಕ್ ಕೂಡ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಈಸಿ ಸ್ಟೆಪ್ ಇದೆ ಸ್ನೇಹಿತರೆ. ಯಾರು ಕೂಡ ಒಂದು ತಲೆ ಕೆಡಿಸಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಈಸಿ ಆದಂಥ ಒಂದು ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ಇದು. ಇದು ಗೃಹ ಜ್ಯೋತಿ ಯೋಜನೆಯ ಫಲಾನುಭವಿಗಳಿಗೆ ಇಂಪಾರ್ಟೆಂಟ್ ಮಾಹಿತಿಯಾಗಿರುತ್ತೆ. ಯಾಕೆ ಅಂತಂದರೆ ತುಂಬ ಜನರು ಬಾಡಿಗೆ ಮನೆಯಲ್ಲಿ ಇರ್ತಾರೆ, ಆದರೆ ಲಿಂಕ್ ಮಾಡ್ಕೊಳ್ಬೇಕು ಅನ್ನೋದು ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಮನೆ ಬಿಟ್ಟು ನೇರವಾಗಿ ಹೋಗಿಬಿಡ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಮತ್ತೆ ಹೊಸ ನಾವು ಗೃಹ ಜ್ಯೋತಿಗೆ ಅಪ್ಲಿಕೇಶನ್ ಹಾಕ್ಬೇಕಂತಂದ್ರೆ ಅಲ್ಲಿ ಯಾವುದೇ ಕಾರಣಕ್ಕೂ ಅಪ್ಲಿಕೇಶನ್ನ ಸಬ್ಮಿಟ್ ಆಗೋದಿಲ್ಲ. ಲಿಂಕ್ ಇರುವಂಥ ಮಾಹಿತಿನೇ ಅಲ್ಲಿ ತೋರಿಸುತ್ತೆ. ಮತ್ತು ರಿಟರ್ನ್ ಹೋಗಿ ನೀವು ಅಲ್ಲಿ ಲಿಂಕ್ ಮಾಡಿಕೊಂಡು ಅದು ಇದು ಅಂತ ಪ್ರಾಬ್ಲಮ್ ಆಗುತ್ತೆ. ದಯವಿಟ್ಟು ಈ ಮಾಹಿತಿ ನೋಡಿದವರು ಇನ್ನೂ ತುಂಬ ಜನರಿಗೂ ಶೇರ್ ಮಾಡಿದರೆ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಈ ರೀತಿ ಇದೇನಾ ಮ್ಯಾಟ್ರು, ಈ ರೀತಿ ಸಮಸ್ಯೆ ಆಗುತ್ತಾ ಬಿಟ್ಟರೆ ಅಂತ ಅವ್ರಿಗೂ ಕೂಡ ಗೊತ್ತಾಗುತ್ತೆ. ನೀವು ಮೊಬೈಲಲ್ಲಿ ಅರ್ಜಿ ಹಾಕ್ಲಿಕ್ಕೆ ಗೊತ್ತಿಲ್ಲ ಅಂತಂದರೆ ಬೇಕಂದರೆ ನೀವು ಆನ್ಲೈನ್ ಸೆಂಟರ್ಗಳಿಗೆ ಹೋಗಿ ನೀವು ಕೂಡ ಗೃಹ ಜ್ಯೋತಿ ಯೋಜನೆಯ ಒಂದು ಲಿಂಕ್ ಮಾಡಿಸ್ಕೊಳ್ಬೋದು ಮತ್ತು ಲಿಂಕ್ನ ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ. ಇದು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ನಿಮಗೆ ತಿಳಿಸಿಕೊಟ್ಟಿದ್ದೀನಿ. ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಸಂಬಂಧಿಕರಿಗೂ ಕೂಡ ಶೇರ್ ಮಾಡಿ, ಮಾಹಿತಿ ಅವ್ರಿಗೂ ಕೂಡ ಗೊತ್ತಾಗಲಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಇನ್ನೂ ಹೆಚ್ಚಿನ ಒಂದು ಯಾವುದಾದ್ರೂ ಮಾಹಿತಿ ಬೇಕಂತಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ಯಾವುದೇ ಮಾಹಿತಿ ನಮಗೂ ಕೂಡ ಗೊತ್ತಿರೋದಿಲ್ಲ. ಏನು ಹಿಂಗೆ ತಿಳಿದ ತಕ್ಷಣ ಅದರ ಬಗ್ಗೆ ಕೆಲವು ಮಾಹಿತಿಗಳು ತಿಳ್ಕೊಂಡು ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನ ಆಗಿರುತ್ತೆ. ಥ್ಯಾಂಕ್ ಯು.